ಮಹಾಶಿವರಾತ್ರಿ. ಮಹಾಶಿವರಾತ್ರಿಯ ಬಗ್ಗೆ ಅನೇಕ ಕಥೆಗಳು ಇವೆ. ಪ್ರತಿ ವರ್ಷ ಮಾಘ ಮಾಸದಲ್ಲಿ ಬರುವ ಮಹಾಶಿವರಾತ್ರಿ ಮತ್ತು ಜಾಗರಣೆಯು ವಿಶೇಷವಾದದ್ದು. ಕೃತಯುಗದಲ್ಲಿ ಕಶ್ಯಪ ಮುನಿಗಳಿಗೆ ದಿತಿ ಮತ್ತು ಅದಿತಿ ಎಂಬ ಇಬ್ಬರು ಪತ್ನಿಯರಿದ್ದರು. ಇವರು ಗರ್ಭಿಣಿಯಾಗಿದ್ದರು. ದಿತಿ ಹೊಟ್ಟೆಯಲ್ಲಿ ರಾಕ್ಷಸರು, ಅದಿತಿ ಹೊಟ್ಟೆಯಲ್ಲಿ ದೇವತೆಗಳು ಹುಟ್ಟುತ್ತಾರೆ. ಆ ಸಮಯದಲ್ಲಿ ಹುಟ್ಟು ಸಾವು ವಿಚಾರವಾಗಿ ಅನೇಕ ಚರ್ಚೆಗಳು ನಡೆಯುತ್ತವೆ. ಈ ವಿಚಾರ ಶ್ರೀಮನ್ನಾರಾಯಣನಿಗೆ ತಿಳಿಯುತ್ತದೆ. ಮಹಾವಿಷ್ಣು ದಿತಿ ಪುತ್ರರಾದ ಅಸುರರನ್ನು, ಅದಿತಿ ಪುತ್ರರಾದ ದೇವತೆಗಳನ್ನು ಕರೆಸುತ್ತಾನೆ. ಇದಕ್ಕೆ ಪರಿಹಾರವಾಗಿ ಭೂಮಿಯಲ್ಲಿ ಇರುವ ಅತಿ ಎತ್ತರವಾದ ಮಂದಾರ ಪರ್ವತವನ್ನು ಕಿತ್ತು 7 ಸಮುದ್ರದಾಚೆ ಕೆಂಪು ಕಡಲಲ್ಲಿ ಮುಳುಗಿಸಿ ಕಡಿದರೆ ಅಮೃತ ಸಿಗುತ್ತದೆ. ಆ ಅಮೃತವನ್ನು ಕುಡಿದರೆ ಹುಟ್ಟು ಸಾವಿನ ಸಮಸ್ಯೆ ಇಲ್ಲದೆ ನೆಮ್ಮದಿಯಿಂದ ಆನಂದವಾಗಿ ಬಾಳಬಹುದು ಎಂಬ ಸಲಹೆಯನ್ನು ವಿಷ್ಣು ಅಸುರರು ಮತ್ತು ದೇವತಾ ಪುತ್ರರಿಗೆ ನೀಡುತ್ತಾನೆ. ಮಹಾವಿಷ್ಣುವಿನ ಸಲಹೆಯನ್ನು ಕೇಳಿದ ನಂತರ ರಾಕ್ಷಸರು ಮತ್ತು ದೇವತಾ ಪುತ್ರರು ಮಂದಾರ ಪರ್ವತವನ್ನು ಸಮುದ್ರದಲ್ಲಿ ಮುಳುಗಿಸಿ ದೈತ್ಯಾಕಾರವಾದ ಸರ್ಪ ವಾಸುಕಿಯನ್ನು ಹಗ್ಗವಾಗಿ ಬಳಸಿ ಆಲ್ಗಡಲನ್ನು ಕಡಿಯುತ್ತಾರೆ. ಆಗ ಆ ಆಲ್ಗಡಲಿಂದ ಆಲಾಹಲ ವಿಷ ಬಂದಿತು. ಇಂತಹ ವಿಷವನ್ನು ಸೇವಿಸಿ ಬೇರೆ ಯಾರಿಗಾದರೂ ತೊಂದರೆಯಾಗಬಾರದು ಎಂದು ಲೋಕ ಕಲ್ಯಾಣಕ್ಕಾಗಿ ದಯಾಮಯನಾದ ಪರಮೇಶ್ವರನು ವಿಷವನ್ನು ಆಪೋಷಣ ಮಾಡುತ್ತಾನೆ. ಕುಡಿದ ವಿಷ ಗಂಟಲೊಳಗೆ ಇಳಿಯದಂತೆ ಪಾರ್ವತಿ ದೇವಿಯು ಪರಶಿವನ ಗಂಟಲನ್ನು ಒತ್ತಿ ಹಿಡಿಯುತ್ತಾಳೆ. ವಿಷ ಶಿವನ ಕುತ್ತಿಗೆಯಲ್ಲಿಯೇ ನಿಂತು ನೀಲಿಯಾಗುತ್ತದೆ. ಪರಮೇಶ್ವರನು ನೀಲಕಂಠನಾದ, ನಂಜು ಸೇವಿಸಿದ್ದರಿಂದ ನಂಜುಂಡೇಶ್ವರನಾದ, ವಿಷ ಸೇವಿಸಿರುವುದರಿಂದ ವಿಷಕಂಠನಾದ. ವಿಷಪಾಶನ ಮಾಡಿದ ಮಹಾಶಿವನ ಬಗ್ಗೆ ದೇವತೆಗಳು ಆತಂಕಗೊಂಡು ಶಿವನನ್ನು ಉಳಿಸಿಕೊಳ್ಳಬೇಕೆಂದು ರಾತ್ರಿ ಹೊತ್ತು ಶಿವ ನಿದ್ದೆ ಹೋಗದ ಹಾಗೆ ಇರಬೇಕು, ವಿಷ ಮೈಗೆ ಏರಬಾರದು ಎಂದು, ಶಿವನು ನಿದ್ರಿಸುವುದನ್ನು ತಡೆಯಬೇಕು ಎಂದು ದೇವತೆಗಳೆಲ್ಲ ಸೇರಿ ಶಿವನು ಎಚ್ಚರವಾಗಿರಲೆಂದು ಪರಶಿವನ ಬಗ್ಗೆ ಭಜನೆ, ಹಾಡು, ನೃತ್ಯ, ಮೃದಂಗ, ಕಥೆ ಮುಂತಾದವುಗಳನ್ನು ಹೇಳುತ್ತಾ ಕುಣಿಯುತ್ತಾ ಹಾಡುತ್ತಾ ಪರಮೇಶ್ವರನು ಎಚ್ಚರವಾಗಿರುವಂತೆ ಮಾಡಿದ ದಿನವೇ ಜಾಗರಣೆ. ಆದ್ದರಿಂದ ಮಹಾಶಿವರಾತ್ರಿಯು ದಿನದಂದು ಜಾಗರಣೆ ಮಾಡಲಾಗುತ್ತದೆ. ತಮ್ಮೆಲ್ಲರಿಗೂ ಮಹಾಶಿವರಾತ್ರಿ ಹಬ್ಬದ ಮಹಾಶಿವರಾತ್ರಿಯ ಶುಭಕಾಮನೆಗಳು. ಧನ್ಯವಾದಗಳು.